ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗುವ ಅರಣ್ಯದ ನಡುವೆ ಇರುವ ಕೂಚನೂರು ಕಡೆಯಲ್ಲಿ ಜನಸಂಚಾರ ತುಂಬ ಕಡಿಮೆ ಮತ್ತು ಕತ್ತಲಾಗಿರುತ್ತದೆ. ಈ ಘಟನೆ 1980ರಿಂದ ಈಗಿಗೂ ಹಲವಾರು ಜನರು, ಬಸ್ ಸಿಬ್ಬಂದಿಗಳು, ಆಟೋ ಚಾಲಕರು ಮತ್ತು ಅಲ್ಲಿ ನಡೆದಾಡುವ ಜನರು ಹೇಳುವ ನೈಜ ಘಟನೆ. 1994ರ ಪೊಲೀಸ್ ಠಾಣೆಯಲ್ಲಿ ವರದಿಯಾದ ಒಂದು ಘಟನೆ. ರಾತ್ರಿ 1:30 ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಬೈಕ್ ಮೇಲೆ ರಾತ್ರಿ ಪಾಟ್ರೋಲ್ ಮಾಡುತ್ತಿದ್ದ. ಕತ್ತಲಿನಿಂದ ಹೊರಬಂದ ಒಬ್ಬ ಯುವತಿ ಬಿಳಿ ಚೂಡಿಯಲ್ಲಿ, ಕೂದಲು ನೀರಿನಂತೆ ಕೆಳಗೆ, ಹೆದ್ದಾರಿಯ ಮಧ್ಯೆ ಶಾಂತವಾಗಿ ನಿಂತಿದ್ದಳು. ಕಾನ್ಸ್ಟೇಬಲ್ ಬೈಕ್ ನಿಲ್ಲಿಸಿ ಕೇಳಿದ, "ಏನು ಮಾಡ್ತಿದ್ದೀಯಮ್ಮ ಮಧ್ಯರಾತ್ರಿಯಲ್ಲಿ ಹೇಗೆ?" ಅವಳು ಸ್ವಲ್ಪ ನಿಧಾನವಾಗಿ ಹೇಳಿದಳು, "ಸ್ವಲ್ಪ ಮುಂದೆ ನಮ್ಮ ಮನೆಯವರಿದ್ದಾರೆ, ಲಿಫ್ಟ್ ಕೊಡ್ತೀರಾ?" ಎಂದು ಪೊಲೀಸನ್ನು ಕೇಳ್ತಾಳೆ. ಪೊಲೀಸ್ ಕಾನ್ಸ್ಟೇಬಲ್ಗೆ ಅನುಮಾನ ಬಂದರೂ ಕೂಡ ಅವನು ಬೈಕ್ ಮೇಲೆ ಕುಳಿತುಕೊಳ್ಳಲು ಹೇಳುತ್ತಾನೆ. ಅವಳು ತಕ್ಷಣ ಕುಳಿತಳು. ಅವನ ಬೆನ್ನ ಹಿಂದೆ ಚಳಿ ಒಕ್ಕಂತೆ ಆಯಿತು. 2 ಕಿಲೋಮೀಟರ್ ಬರೀ ಮೌನದ ಪ್ರಯಾಣವಾಗಿತ್ತು. ಯುವತಿ ಮಾತೇ ಆಡಿರಲಿಲ್ಲ. ಬೆಳಕು ಬೀಳುವ ಹಾಗೆ ಅವಳ ಮುಖ ಹೊಳಪೇ ಕಂಡಿಲ್ಲ. ಕಾನ್ಸ್ಟೇಬಲ್ ಹಲವು ಬಾರಿ ಕೇಳಿದರು, ಒಂದೇ ಉತ್ತರ, "ಸ್ವಲ್ಪ ಮುಂದ, ಸ್ವಲ್ಪ ಮುಂದ, ಸ್ವಲ್ಪ ಮುಂದ." ಒಂದು ಜಾಗಕ್ಕೆ ಬಂದಾಗ ಅವಳ ಬೆನ್ನ ಮೇಲೆ ಕಿವಿ ಇಟ್ಟು ಹೇಳಿದ, "ಇಲ್ಲೇ ನಿಲ್ಲಿಸಿಬಿಡಿ." ಅವನು ಬೈಕ್ ನಿಲ್ಲಿಸಿದ. ತಿರುಗಿ ನೋಡಿದ. ಯುವತಿಯಲ್ಲಿ ಇರಲೇ ಇಲ್ಲ. ಬೈಕ್ ಹಿಂಭಾಗ ಸೀಟು ತುಂಬ ತಂಪಾಗಿ ಕಸ ತುಂಬುತ್ತಾ ಇತ್ತು. ಕಾನ್ಸ್ಟೇಬಲ್ ಗಾಬರಿಯಿಂದ ಇಳಿದು ಸುತ್ತ ನೋಡುತ್ತಾನೆ. ಸುತ್ತಲೂ ಬರೀ ಮಳೆ, ಕಾಡು, ಯಾರೂ ಕಾಣಲೇ ಇಲ್ಲ. ಅವನು ಬೆಚ್ಚಿ ಬಿದ್ದು ಅವನು ಪೊಲೀಸ್ ಠಾಣೆಗೆ ಹೋಗಿ ಈ ಮುಂದಿನ ದಿನವೇ FIR ಹಾಕಿ ದಾಖಲಿಸುತ್ತಾನೆ. ಸುಮಾರು 1 ವರ್ಷ ಆದಮೇಲೆ ಈ ಘಟನೆ ಮತ್ತೆ ಮರುಕಳಿಸುತ್ತೆ. ಒಂದು KSRTC ಬಸ್ಸು ಶಿವಮೊಗ್ಗದಿಂದ ತೀರ್ಥಹಳ್ಳಿ ನೈಟ್ ಬಸ್ ಆಗಿರ್ತದೆ. ಇದು ಕೂನಚೂರಲ್ಲಿ ನಿಲ್ಲಿಸುತ್ತೆ. ಒಬ್ಬ ಬಿಳಿ ಚೂಡಿ ತೊಟ್ಟ ಮಹಿಳೆ ಬಸ್ಸಿಗೆ ಹತ್ತುತ್ತಾಳೆ. ಏನು ಮಾತಾಡದೆ ಕೊನೆ ಸೀಟಲ್ಲೋಗಿ ಕೂತ್ಕೊಳ್ತಾಳೆ. ಟಿಕೆಟ್ನೂ ತಗೊಳ್ಳೋದಿಲ್ಲ. ಕಂಡಕ್ಟ್ರು ಹತ್ತಿರ ಹೋಗಿ ಕೇಳಿದಾಗ ಅವಳು ಮಾತ್ರ, "ನಾನು ಮುಂದೆ ಇಳ್ಕೊತೀನಿ, ನಿಮ್ಮ ಟಿಕೆಟ್ ಏನು ಬೇಡಿ" ಅಂತ ಹೇಳಿರ್ತಾಳೆ. ಬಸ್ಸು ಅಡ್ಡ ಮರ ದಾಟುವಷ್ಟರಲ್ಲಿ ನಿಂತಾಗ ಅವಳು ಹಿಂದೆ ಕಾಣಿಸಲೇ ಇಲ್ಲ. ಕಂಡಕ್ಟರ್ ಬಸ್ ನಿಲ್ಲಿಸಿ ಹೊರಗಡೆ ಎಲ್ಲ ನೋಡಿದಾಗ ಅಲ್ಲಿ ಯಾರೂ ಕಾಣಲ್ಲ. ಬಾಗಿಲಿಂದ ಇಳಿದರೂ ಕೂಡ ಯಾರೂ ಕಂಡಿರಲ್ಲ. ಆದರೆ ಈ ಕಡೆ ಕೊನೆ ಸೀಟು ಮಾತ್ರ ತಂಪಾಗಿರುತ್ತದೆ ಮತ್ತು ಒದ್ದೆಯಾಗಿರ್ತದೆ. ಚಾಲಕರ ಸೀಟು ಕೆಳಗೆ ಹುಡುಕಿದರೂ ಯುವತಿ ಮಾತ್ರ ಕಾಣಿಸಲ್ಲ. ಇದಕ್ಕೆ ಸಾಕ್ಷಿಯಾಗಿ ಅಲ್ಲಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ 14 ಪ್ರಯಾಣಿಕರು ಮತ್ತು ಅದೇ KSRTCಯ ಪುಸ್ತಕದಲ್ಲಿ ದಾಖಲಾಗಿ ಮುದ್ರಿತವಾಗಿದೆ. ಅಲ್ಲಿ ಸುತ್ತಮುತ್ತ ಇರುವ ಜನರನ್ನು ಕೇಳಿದರೆ ಅವರು ಹೇಳುವುದು ಒಂದೇ ಉತ್ತರ. 1970ರಲ್ಲಿ ಇವಳು ಒಂದು ಮದುವೆಗೆ ಹೋಗಬೇಕಾಗಿರ್ತದೆ. ಆದರೆ ಆ ಮದುವೆಗೆ ಒಂದು ಕಾರನ್ನು ಲಿಫ್ಟ್ ಕೇಳ್ತಾಳೆ. ಆ ಕಾರ್ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟಲ್ಲಿ ಅವಳು ಸ್ಪಾಟ್ ಔಟ್, ಅಲ್ಲೇ ಸಾವನ್ನಪ್ತಾಳೆ. ಆ ಅಪಘಾತಕ್ಕೆ ಸ್ಥಳಕ್ಕೆ ತಿರವೇ ಈ ಲಿಫ್ಟ್ ಘಟನೆ ಸಂಭವಿಸಿದೆ. ಆ ಅಪಘಾತ ತೊಟ್ಟಿಂದ ಜನರು ಹೇಳುವುದೇನೆಂದರೆ, ಇಲ್ಲಿವರೆಗೂ ಅವಳು ತಲುಪಬೇಕಾದ ಜಾಗವನ್ನು ತಲುಪಿಲ್ಲ. ಇದುವರೆಗೆ ಇದೇ ವರದಿ. ಲಾರಿ ಚಾಲಕರು, ಟ್ರಾವೆಲ್ಸ್ ಸಿಬ್ಬಂದಿಗಳು, ಬಸ್ ಸಿಬ್ಬಂದಿಗಳು, ಸ್ಥಳೀಯರು ಎಲ್ಲರೂ ಒಂದೇ ಹೇಳೋದು, ಈ 1 ಮತ್ತು 2 ಕಿಲೋಮೀಟರ್ನಲ್ಲಿ ಬಳಿಕ ತುಂಬ ಜನ ನಾಪತ್ತೆಯಾಗುತ್ತಿದ್ದಾರೆ ಎಂದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ನಿಮಗೆ ರಿಯಲ್ ಹಾರರ್ ಇನ್ಸಿಡೆಂಟ್ಸು ಕತೆ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.